ಅಂಕಗಳ ನಿಯಮಗಳು ಎ ಘಾತ m ಇಂಟು ಎ ಘಾತ n. ಆನ್ಸರ್ ಎ ಘಾತ m ಪ್ಲಸ್ n. ಎ ಘಾತ m ಡಿವೈಡೆಡ್ ಬೈ ಎ ಘಾತ n. ಎ ಘಾತ m ಮೈನಸ್ n. ಎ ಘಾತ m ಹೋಲ್ ಘಾತ n. ಆನ್ಸರ್ ಎ ಘಾತ m ಇಂಟು n. ಎ ಇಂಟು ಬಿ ಹೋಲ್ ಘಾತ m. ಎ ಘಾತ m ಇಂಟು ಬಿ ಘಾತ m. ಎ ಘಾತ ಬಿ ಹೋಲ್ ಘಾತ m. ಹೆಂಗ್ ಗೊತ್ತಾಗ್ತದ ಅದು? ಅರಿ ಹೆಂಗ್ ಗೊತ್ತದ ಆನ್ಸರ್? ಹಿಂಗ್ ಜಗದ್ರಿ ಹೆಂಗ್ ಅಲ್ಲಿ ಅದೇ ಅಲ್ಲಿ ಸರಿ ರೀ. ಇದು ಹಿಂಗ್ ಜಗದ ಅಂದ್ರಿ ಇಲ್ಲಿ ಬಂದು ಇದು ಒಳಕತ್ತಲ್ರಿ ಇದು ಆನ್ಸರ್ ರೀ ಇದ್ರದ್ರಿ. ಎ ಘಾತ ಅಂದ್ರೆ ಎಲ್ರಿಗೂ ಗೊತ್ತಾದ ಆನ್ಸರ್ ಅಂದ್ರೆ ಇದ್ರ ಆನ್ಸರ್ ಏನಂತ ಗೊತ್ತಾಗ್ತದ ಈಗ? ಇದ್ರ ಆನ್ಸರ್ ಏನದ ಹೇಳಿ ಈಗ ನೋಡ. ಎ ಘಾತ ಮೈನಸ್ n. ಈಗ ನನಗೆ ಆನ್ಸರ್ ಗೊತ್ತಿಲ್ಲ ಇದ್ರದ್ದು. ಈಗ ಇದು ಹೋಗಿದ್ ಗೊತ್ತಾತ ಆನ್ಸರ್ ಅಂದ್ರ ಇದ್ರ ಆನ್ಸರ್ ಎಲ್ಲದ ಈಗ? ಅಂದ್ರೆ ಎ ಘಾತ 1 ಡಿವೈಡ್ ಬೈ ಎ ಘಾತ n. ಎ ಪ್ಲಸ್ n ಹೇರ್ ಸರ್. ಎ ಘಾತ 1 ಇಸ್ ಈಕ್ವಲ್ ಟು ಎ. ಓಕೆ ನಿಂದೇನು ಹೇಳು? 0 1 ಇದು ಯಾರ್ದು? ಏ ಬಾ ರಕ್ಷಿತ. ಏ ರಕ್ಷಿತ ಅದು ಅಲ್ಲದಿ. ಏ ಕಾರ್ತಿಕ್ ಸುಮಯ್ಯ. ಏ ನಿಂದೇನದ? ನಿಂದೇನದ ಹೇಳು. ವೆರಿ ಗುಡ್. ನಿಂದೇನದ? ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡು. ಏನಿದು? ಇದೇನಿದು? ಹೆಂಗೆ ಹೇಳ್ತಿ? ಹೆಂಗೆ ಗೊತ್ತಾದ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂತ? ಹೌದು. ಹಾಂ ಇದು ದೊಡ್ಡದು ಈ ಕಡೆ ಮುಖ ಮಾಡ್ಯದ ಅಂದ್ರೆ ಇದ್ರಾಗ ಇದು ದೊಡ್ಡದು ಈ ಕಡೆ ಮುಖ ಮಾಡ್ಯದ. ಅಂದ್ರೆ ಓಕೆ ವೆರಿ ಗುಡ್. ನೀನು ಮಾಡೋದು ಚಲೋ ನೋಡ. ಮತ್ತೇನೇನು ಮಾಡಿದಿ? ಇದೇನು ತೋರ್ಸು. ಹೆಂಗೆ ಮಾಡ್ತೀವಿ ತೋರಿಸು. ಹಾಂ ನೀವು ಮಾಡಿ ಒಂದು ಚೆಕ್ ಮಾಡ್ಬೇಕಲ್ಲ ಬಾ. ಹಾಂ ವೆರಿ ಗುಡ್. ಅಂದರೆ 5ರದಾಗ ಎಷ್ಟದ ಇದು? ಹಾಂ ಅಂದರೆ 19ರದಾಗ 5ರಲ್ಲೇ ಭಾಗಾಕಾರ ಮಾಡ್ರೆ 3 ಬಂದು ಇಲ್ಲಿ ಶೇಷ ಉಳಿತದ 4 ಉಳಿತದ. ಓಕೆ ನಿನ್ನ ಮಾಡಲ್ ಏನದಮ್ಮ? ಹೌದಾ? ಹಾಂ ಅವೇನು ಅಲ್ಲಿ ಅವು ಆಕೃತಿ ನೀನೇ ಮಾಡಿದಿ? ಅದು ಯಾವ್ಯಾವ ಹೇಳಿ ಆಕೃತಿ ಎಷ್ಟು ಹೇಳು? ಹಾಂ ಇಲ್ಲ ಸಿಲಿಂಡರ್. ಇದು ಶಂಕು ಸಿಲಿಂಡರ್. ಪಂಚಭುಜ ಇದು ಹೌದು. ಹಾಂ ಷಟ್ಭುಜ. ಇದು ಚೌಕ. ಇದು ಅಂಡಾಕೃತಿ. ಹಾಂ ತ್ರಿಭುಜ. ಇದು ಅದೇನು ಸ್ಟಾರ್. ಇದೇನದು ಹೇಳ್ತದ? ಹೆಂಗೆ ಕೂರ್ಸು. ಹಾಂ ಹಿಂಗಿಟ್ಟು ತೋರಿಸಿ ಕಡೆ. 3 ಹಾಕಿದ್ದವು. ಹಾಂ ಹೌದಾ? ಇವು ಅಂದರೆ ಇವು ಎಣಿಸ್ಬೇಕು ಇವು. ಹಾಂ ಎಣಿಸು ತೋರಿಸು ಎಷ್ಟದ ಅಂದ್ರೆ ಸಣ್ಣ ಮಕ್ಳಿಗೆ ಮಾಡ್ಬೋದು ಇದು. ಹಾಂ ನಿಂದೆ ಇದ್ರ ಬಿಡಿ ಏನಾಗಲ್ಲ. ನೀ ಏನು ಮಾಡಿ ತೋರಿಸು. ಅದು ಏನದು? ಅದು ಎದ್ರ ಬಗ್ಗೆ ಅದು ಕೆಳಗಾಗಲ್ಲ. ಅದೇನು ತೋರಿಸಿ. ಹೆಂಗೆ ಮಾಡ್ತಿ? ಹಾಂ ವೆರಿ ಗುಡ್. ಇಸ್ಗಡ್ದು. ಹಾಂ ಅಂದ್ರೆ ಯಾವ ಹಿಂದಿಂದ ಮತ್ತು ಮುಂದಿನ ಅಂದ್ರೆ ಸಣ್ಣ ಮಕ್ಳಿಗೆ ಭಾಳ ಈಜಿ ಆತ ಕಲೀಲಕ್ಕ. ಹೌದಲ್ಲ? ವೆರಿ ಗುಡ್. ನಿನ್ನ ಮಾಡಲ್ ಏನದಮ್ಮ? ಇದು ಏಯ್ ಇದು ಏನದು ತೋರಿಸು. ಅಂದರೆ ಗುಣಾಕಾರದಲ್ಲ. ವೆರಿ ಗುಡ್. ರೈಟ್. ಮಗ್ಗಿ. ವೆರಿ ಗುಡ್. ಇದು ನಿಂದೇನದ ತೋರ್ಸಮ್ಮ. ಇದೇನದ ಆಕೃತಿಗಳು. ಇದೇನದ ಶೇಪ್ಸ್ ಗಣಿತದ ಆಕೃತಿಗಳಲ್ಲ. ಓಕೆ ನಿಂದು ಹೇಳಮ್ಮ. ಏನು ಮಾಡ್ಲತ್ತೀನೇನೋ? ಇದ್ರೊಳಗೆ ಎಷ್ಟು ಹಾಕಿದಿ ಈಗ? 5 ಹಾಕಿ. ಇದ್ರಾಗ ಏಟಾಯ್ತು ಟೋಟಲಿ? ತೋರಿಸೋಣ 5 ಎಲ್ಲವ? ಎಣಸು. ವೆರಿ ಗುಡ್. ಈಗ ಅಂದ್ರೆ ನಾವು ಹಾಕ್ತಿ ದೊಡ್ಡದು ಮತ್ತ ಇಡು ಅಲ್ಲಿ. ತಾವು ಒಳಗಿಡು. ಈ ಕಡೆ 5 ಹಾಕಿನಾ? ಈ ಕಡೆ 6 ಹಾಕಿನಿ. ಎಷ್ಟು ಆಗ್ತದೆ ಈಗ? 11 ಆಗ್ಬೇಕಲ್ಲ. ತೋರಿಸು. 11 ಎಣಸು. ಎಷ್ಟದು ಎಣಸು? 11 ಅವೇನು?
5 6 7 8 9 10 ಇನ್ನೊಂದು ಬಿದ್ದ ತೆಳಗಿದೆ. ಹಾಂ ಇರಲಿ, ಅದರಿಂದ ಹಾಕೊಂಡು. ಹಾಂ ರೈಟ್. ಇದು ನೀನು ತೋರಿಸು, ಅದೇನು ಅದ್ರ ಬಗ್ಗೆ ಹೇಳು. ಇದಕ್ಕೆ ಅಳತೆಯ ಮೂಲಮಾನಗಳು. ಹಾಂ, ಅಳತೆಯ ಮೂಲಮಾನಗಳು ಅಂದರೆ ಏನೇನು ಎದುರಾಗ ಅಳಿತಾರಂತ. ದ್ರವ ರೂಪದ ವಸ್ತುಗಳು ಲೀಟರ್ನಾಗ ಅಳಿತಾರ, ಘನ ರೂಪದ ವಸ್ತುಗಳು ಕೆ ಜಿ ಒಳಗೆ ಅಳಿತಾರ, ಆಮೇಲೆ ಉದ್ದದ ಸ್ಕೇಲ್ನಾಗ ಅಳಿತಾರ. ಹೌದಾ? ಆಮೇಲೆ ತಕ್ಕಡಿ ಒಳಗೆ ಅಳಿತಾರ. ಚಲೋ. ನಿನ್ನ ತೋರಿಸಿ ಏನದು ಇದು? ಹೂವಿನ ಇದು ಶಲಕಾಗ್ರದ ಮೇಲೆ ಪರಗಾದ ಮೊಳೆಯುವಿಕೆ. ಓಕೆ ಓಕೆ. ಹಾಂ ನೆಕ್ಸ್ಟ್ ನಿಂದೇನೈತಲ್ಲ. ಹಾಂ ನೀನು ತೋರಿಸು, ಅಲ್ಲಿ ತೋರಿಸೋದು ಅದು ನೀವೇ ಮಾಡಿದ್ದೀರಿ. ಅದು ಅದು ಅದ್ರದ್ದು ಇದು ಸೇಮ್ ಅಲ್ಲ. ಹಾಂ ಹೇಳು. ಮಾನವನ ವಿಸರ್ಜನಾಂಗ ಇವೆ. ಇವು ಮೂತ್ರಪಿಂಡಗಳು, ಮೂತ್ರನಾಳ, ಮೂತ್ರಕೋಶ, ಯುರಿತ್ರ, ಮೂತ್ರದ್ವಾರ. ನಾವು ನೀರನ್ನು ಕುಡಿದರೆ ಬರ್ಲತ್ತವ್ರಾಗ ಇನ್ನು ಬರ್ತಾವ್ರಿ. ಹಾಂ ಇಲ್ಲಿನ ಕಲೆಕ್ಷನ್ ಅದ ರೀ. ಹಾಂ ಅದು ಪಿಟ್ಟು ಮುಚ್ಚಿಲ್ಲ ಇಲ್ಲ ದಕ್ಕನ. ಇನ್ನೊಂದ್ಸಲ ಅದು ಇದು ಮಾಡು, ಹಾಕಿ ನೀರು ಹಾಕು. ಸರಿ, ಹಳ್ಳಗಾಕ. ಹಾಂ ಬಿಡ್ಬಿಡು, ಹಳ್ಳಗಾಗ. ಹಾಂ ಆ ಒಂದೇ ಪೈಪಿನ ಹೊಂಟವ್ ನೋಡು. ಮೂತ್ರದ್ವಾರದಿಂದ ನಾವು ಕುಡಿದಂತ ನೀರು ಯೂರಿಕ್ ನಿಂದ ಹೊರಗಾಗುತ್ತವೆ. ಹಾಂ ರೈಟ್. ನಿಂದೇನದ ತೋರಿಸಿ, ಏನದು ಹೇಳೋದ್ರ ಬಗ್ಗೆ ಏನು? ಹಾಂ 2/1 ಹಾಂ 3/1 4/1 ಅಂದ್ರೇನು? ಒಂದು ರೊಟ್ಟಿ ಒಳಗೆ 4 ಭಾಗ ಮಾಡೋದು. 6/1 1/6 1/8 1/8 ಇದು 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 ಯಾವ ಭಿನ್ನರಾಶಿ ಎಷ್ಟು ವಿಧಗಳವ? ಅವು ಯಾವ್ಯಾವ? ವಿಷಮ ಭಿನ್ನರಾಶಿ. ಇದು ಏನದ? ಹೌದಾ? ಯಾವ್ಯಾವ ಗಣಿತ ಮೂಲ ಕ್ರಿಯೆಗಳು? ಹೌದಾ? ಇವನ್ನ ಹಾಕ್ಯಾವ. ಇದು ಏನಾಗ್ತದೆ ಹೇಳುದು? 8ರೊಳಗೆ 6 ಕಳೆದ್ರೆ 8ರಿಂದ 6 ವ್ಯವಕರಣ, 5ರಿಂದ 4 ಸಂಕಲನ, 8ರಿಂದ 4 ಭಾಗಾಕಾರ, 3ರಿಂದ 2 ಗುಣಕಾರ. ಹಾಂ ಇದು ಹೆಂಗೆ ಮಾಡ್ತಿ ಗುಣಕಾರ? ಇದು ಏನಿದೆ ಎದುರು ಮಾಡಲ್ಲ ಇದು? ಹಾಂ ಹೆಂಗೆ ಮಾಡ್ತಿ? ಇವು 2 ಹಾಕ್ತೀನಿ ರೀ. ಹಾಂ 2 3 6 ಹೆಂಗೆ? ಹಾಂ 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 2 3 6 ಹಂಗಂದ್ರೆ ಈಗ ಈ ಕಡೆ ಇದು ಹಾಕೋಣ. ಈ ಕಡೆ 3 ಹಾಕ್ತೀನ, ಈಗ 3 ಹಾಕಿ, ಈ ಕಡೆ 3 ಹಾಕ್ತೀನಿ. 9 ಆಗ್ಬೇಕಲ್ಲ? ಆತದ? ತೋರಿಸಿ ಹೆಂಗೆ 9 ಆಯಿತು? ಓಕೆ 3 3 9 ಹೌದಲ್ಲ? ಹಾಂ ವೆರಿ ಗುಡ್, ಕರೆಕ್ಟ್. ನಿಂದು ಅದು ಏನದ? ಇದು ಕಾಂತದ. ಹಾಂ ಕಾಂತದ ವಿಧಗಳು. ಎಷ್ಟು ಕಾಂತದ ವಿಧಗಳು ಯಾವ್ಯಾವು? ಓಕೆ. ಇದು ಇದು ತಗೋ. ಇದು ನಿಮ್ಮದೇ ಆದಲ್ಲಿ ಒಳ್ಳೆಯದೇ ಅಲ್ಲ. ಇದು ಇದು ವಿದ್ಯುತ್ ಶಕ್ತಿ ಒಳಗದ ನೋಡು. ವಿದ್ಯುತ್ ಶಕ್ತಿ ಏನದು? ಸಂಕೇತಗಳು. ಇದು ನೀನೇ ಮಾಡಿದ್ದು. ಇದೇನು ತೋರಿಸಿದು? ಏನಿದು? ಸೌರಮಂಡಲ. ಹಾಂ ಯಾವ್ಯಾವ ಗ್ರಹಗಳು ಹೇಳು? ಅತ್ಯಂತ ಸಮೀಪ ಗ್ರಹ ಯಾವುದದ? ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದದ? ಎಲ್ಲಿ ಅದು? ಬುಧ ಗ್ರಹ ಎಲ್ಲಿ ಅದು? ಸೂರ್ಯನ ಸಮೀಪ ಅಂತ ಹೇಳಿದ್ರೆ ಎಲ್ಲಿ ಅದು? ಅದು ಸಮೀಪ ಅದ ಸೂರ್ಯ. ಮತ್ತು ಇದು ಯಾವ ಗ್ರಹ ಅದ? ಇದು ಯಾವ ಗ್ರಹ ಅದ? ಅಲ್ಲ, ಸೂರ್ಯ ಇಲ್ಲೇನ? ಸೂರ್ಯ ಹಾಂ ಸೂರ್ಯ ಇಲ್ಲೇನ? ಕಲರ್ ಕೊಟ್ಟಿಲ್ಲ, ಅದು ಗೊತ್ತಾಗಿಲ್ಲ. ಸೂರ್ಯನ ಸಮೀಪ ಯಾವ್ದು ಗ್ರಹ ಅದ? ಅಲ್ಲಿ ಅದು ಬುಧ. ಅದು ಬುಧ ಗ್ರಹ. ಇದು ಶುಕ್ರ ಗ್ರಹ. ಇದು ಯಾವುದಾಗಬೇಕಿತ್ತು? ಇದು ಭೂಮಿ ಆಗಬೇಕಿತ್ತು. ಇದು ಮಂಗಳ ಆಗಬೇಕಿತ್ತು. ಇಲ್ಲಿ ಉಲ್ಟಾ ಮಾಡಿದ್ವಿ. ಇದು ಭೂಮಿ ಅದ, ಇದು ಮಂಗಳ ಅದ. ಇದು ಗುರು ಓಕೆ, ಶನಿ ಓಕೆ. ಹಾಂ ಇದು ಯಾವ್ದ? ಇದ್ರ ಬಗ್ಗೆ ಯಾರತ್ರಿ ನೀನು ಹೇಳಿ. ಇದ್ರ ಬಗ್ಗೆ ನೀವು ಹೇಳಿ. ಇದು ನಿಂದಿ ಅದ, ಇದು ನೀನು ಹೇಳಿದೆ. ಬೆಸ ಸಂಖ್ಯೆಗಳು. ಹಾಂ ಹಾಂ ಹೇಳು. ಹಾಂ ಹಾಂ ಬೆಸ ಸಂಖ್ಯೆ ಇವು. ಬೆಸ ಸಂಖ್ಯೆ ಅಂದರೆ ಯಾವ್ಯಾವ ಅಂತಾರೆ? ಹಾಂ 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 ಈಗ 25 ಅಂದರೆ ಏನು? ಸಮ ಸಂಖ್ಯೆನೇ ಬೆಸ ಸಂಖ್ಯೆನೇ 25?
ಸಮಸಂಖ್ಯೆ 25. ಹಾಂ ಈಗ 28. ಹಾಂ 28 ಸಮಸ್ಯೆ. ನೀ ಹೇಳ ನಿಂದೇನದ ಹೆಂಗೆ ಕೊಡಿಸ್ತಿ ಹೇಳು. ಹಾಂ ಹಾಂ ಏಟಾಯ್ತು 9 ಆಯ್ತು. ಹಾಂ ಕೈಲೇ ಬರಂಗೆ ಇಡಲ್ಲ ಇದು ಇಡು ಅದು ಒಂದು ತೆಗಿ. ಒಂದು ತೆಗಿಗೆ 3 ಹಾಕು. 5 ಹಾಕು. ಈಗ ಏಟಾಯ್ತು 13 ಆಯ್ತು. 13 ಕೈಲೇ ಹೆಂಗೆ ತೊಗೋತಿ ಇಲ್ಲ ನೋಡಿ ಇಂತ ಇಲ್ಲ 13 ಬಂತಾ 13ಕ್ಕೆ 13 ಇಡಿ. ಈಗ 13ಕ್ಕೆ 13 ಇಡಿ. ಎಲ್ಲ ಒಂದೆಲ್ಲದು. ಈಗ 13 ಇಡ್ತೀವಿ. ಡೈರೆಕ್ಟ್ 13 ಇಡಬಾರ್ದು. ಇಲ್ಲೊಂದು ಇಲ್ಲಿ ಏನೋ ಅಂತ ಇದೊಂದು ನಂಬರ್ ಇಡ್ತೀವಿ. ಇದು ಡೈರೆಕ್ಟ್ 13 ಎರಡು ಸಂಖ್ಯೆ ಒಮ್ಮೆ ಇಡಬಾರ್ದು ಅಂತೇಳಿ ಮಾಡ್ತೀವಿ. ಇದೊಂದು ಸಂಖ್ಯೆ ಹಿಂಗೆ ತೊಗೊಂಡು ಬಂದು ಈ ಕಡೆ ಬಂದು ಇಲ್ಲಿ ಬರ್ತದೆ. ಇದು ಈ ಕಡೆ ಈ ಕಡೆ 2 ಕೂಡಿ 10 ಆಯ್ತು. ಇದೊಂದು 10 ನಂಬರ್ ಕೊಡು. 10 ನಂಬರ್ ಅಂದರೆ ಈಗ ಇಲ್ಲಿ 0 ಇಡು ಇನ್ನೂ ಅಂತ ಇದು ಒಂದು ಎಷ್ಟೈತೆ ಈಗ 10 ಆಯ್ತು. ಈ ಥರ ಅಂದರೆ 103 ಆಯ್ತು. ಟೋಟಲ್ ಏಟಾಯ್ತು 103. ನಿಂದೇನು ಹೆಂಗೆ ಸಂಕಲನ ಮಾಡ್ತೀವಿ? ಹಾಂ ಸಾಕು. ಎಸದು ಬೀಳ್ತಾವೆ ತೆಳ ಬೀಳ್ತಾವೆ. ಅದೊಂದು ಏನಾರೇ ಮಾಡ್ಬೇಕು. ಎಸದು ಅಲ್ಲೊಂದಿತ್ತು ಎಸದು ಆರೋದು ಅಂದ್ರೆ ಸಣ್ಣ 4ನೇ 3ನೇ ಮಕ್ಳಿಗೆ ಇದು ಚಂದ ಬರ್ತವೆ. ಇದು ಹೇಳು ಇದು ಯಾರು ಹೇಳ್ತೀರಿ ಸ್ಥಾನ ಬೆಲೆ ಬಿಡಿ ಹತ್ತು ನೋಡು. ಬರಲ್ಲ ಇದು ಸುಮ್ಮನೆ ಹಿಡ್ಕೋರಿ ಇಲ್ಲ ಇದು ಆಗಲ್ಲ. ಈಗ ಬಿಡಿ ಸ್ಥಾನದಲ್ಲಿದೆ. ಈಗ ಆಮೇಲೆ ಬಿಡಿ 10. ಈಗ 100. ಇದು 1000 ಏಟಾಯ್ತು 2432. ಅಲ್ಲಿ ಬರ್ತದೆ ಬಿಡಿ 10 100 1000 ಅಲ್ಲ. ಅದೇ ಥರ ಬೇರೆ ನಂಬರ್ಗೆ ಹೋಗಿ ಈಗ 3432 ಆಯ್ತು. ಅದೇ ಥರ ಬೇರೆ ನಂಬರ್ಗೆ ತಗೋ. ಈಗ 3442. ಈ ಥರ ಮಕ್ಕಳಿಗೆ ನಾವು ಬಿಡಿ ಹಂಗೆ ಸಂಖ್ಯೆಗಳ ಸ್ಥಾನ ಬೆಲೆಯನ್ನು ನಾವು ಮಾಡ್ಬೋದು. ಹಾಂ